ಎಲ್ರಿಗೂ ನಮಸ್ಕಾರ. ನಾನು ಈಗ ತಾನೇ ತುಂಬ ಅದ್ಭುತವಾದಂಥ ಒಂದು ಸಿನಿಮಾ ಮಗ್ಗಿ ಪುಸ್ತಕ, ಆ ಸಿನಿಮಾದ 2 ಹಾಡುಗಳನ್ನ ನಾನು ನೋಡಿದೆ. ಅದನ್ನು ನಿರ್ದೇಶನ ಮಾಡಿರೋಂಥವ್ರು ಬೇರೆ ಯಾರೂ ಅಲ್ಲ, ನಮ್ಮ ಆತ್ಮೀಯರಾದಂಥ ನಮ್ಮ ಹರಿವರಾಸನಮವರು, ಮತ್ತು ಅದಕ್ಕೆ ನಿರ್ಮಾಪಕರಾದಂಥ ಚಿನ್ನಸ್ವಾಮಿ ಯತಿರಾಜ್ ಅವರು, ಮತ್ತು ಇದಕ್ಕೆ ಸಂಗೀತ ನಿರ್ದೇಶಕರು ಬಂದು ಯಶಸ್ ನಾಚಪ್ಪ ಅವರು. ಇವರೆಲ್ಲರೂ ನನಗೆ ತುಂಬ ಆತ್ಮೀಯರೇ. ಯಾಕೆ ಅಂತಂದರೆ ನಮ್ಮ ಹರಿವರಾಸನ ನಿರ್ದೇಶಕರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಎಂಥ ಕಷ್ಟಪಟ್ಟಿದ್ದಾರೆ ಅಂತಂದರೆ, ಸಿನಿಮಾಗೋಸ್ಕರನೇ ಅವರು ಭೂಮಿ ಮೇಲೆ ಜನಿಸಿದ್ದಾರೆ. ಆ ಮಟ್ಟಕ್ಕೆ ಅವರು ಕಷ್ಟಗಳನ್ನ ನಾನು ನೋಡಿರುವಂಥದ್ದು. ಮತ್ತು ನಮ್ಮ ಸಂಗೀತ ನಿರ್ದೇಶಕರು ಕೂಡ ಅವ್ರನ್ನ ಜೊತೇಲಿ ಇಟ್ಕೊಂಡು ಅವರು ಯಾವ ಮಟ್ಟಕ್ಕೆ ಅವರಿಬ್ಬರು ಪ್ರಿಪೇರ್ ಆಗಿದ್ರು ಅಂತಂದರೆ, ಆ ಸಿನಿಮಾಗೆ ಮಗ್ಗಿ ಪುಸ್ತಕ ಸಿನಿಮಾಗೆ ಯಾವ ರೀತಿ ಸಾಂಗ್ ಬೇಕು ಅವ್ರನ್ನ ವರ್ಷಾನುಗಟ್ಟಲೆ ಕೂರಿಸಿ ಅದನ್ನು ಕಂಪೋಸ್ ಮಾಡಿಸಿ ಅದಕ್ಕೆ ಸಾಹಿತ್ಯಗಳನ್ನೆಲ್ಲ ಅದ್ಭುತವಾಗಿ ಬರೆಸಿ ಇವತ್ತು ಆ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ. ಯಾಕಂತಂದರೆ ಅದಕ್ಕೆ ಕೆಲವು ಸಹದೃಶ್ಯಗಳನ್ನ ನಾನೇ ಮಾಡಿಕೊಟ್ಟೆ ನಮ್ಮ ಸ್ನೇಹಿತರಿಗೆ. ಸೊ ತುಂಬ ಅದ್ಭುತವಾದಂಥ ಸಿನಿಮಾ ಬಂದಿದೆ. ಈಗ ಹಾಡು ನೋಡಿದೆ ನಾನು, ಅಪ್ಪ ಅನ್ನುವಂಥ ಒಂದು ಸಾಂಗು ಬಂದು ಬಾ ಲಾಸ್ಟಲ್ಲಿ ನನ್ನ ಕಣ್ಣಲ್ಲೇ ನೀರು ಬಂದು ಫೋಟೋಗೆ ಹೂವು. ಆಮೇಲೆ ನಮ್ಮ ಮಂಜು ಅವರು ಭಾರಿ ಅದ್ಭುತವಾಗಿ ಅದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕಂತಂದರೆ ಈಗ ಆಲ್ರೆಡಿ ಅಪ್ಪನ ಮೇಲೆ ಮಾಡಿರುವಂಥ ಸಾಂಗ್ಗಳು ನಿಮಗೆ ಆಲ್ಮೋಸ್ಟ್ ಅಲ್ಲಿಟ್ಟು, ಅಪ್ಪ ಐ ಲವ್ ಯು ಆಗಿರ್ಬೋದು ಇದೆಲ್ಲ. ಸೊ ಇದು ಒಂದು ಅಪ್ಪನ ಮೇಲೆ ಒಂದು ಮಾಡಿರೋ ಸಾಂಗು ತುಂಬ ಅದ್ಭುತ. ನಾನು ಲಾಸ್ಟಲ್ಲಿ ಕಣ್ಣಲ್ಲೇ ನೀರು ಬಂದ್ಬಿಟ್ಟು ಆ ಫೋಟೋಗೆ ಯಾರು ಹಾಕಿರೋದು ನೋಡ್ಬಿಟ್ಟು. ನಿಜವಾಗ್ಲೂ ತುಂಬ ಒಳ್ಳೆಯದಾಗಲಿ. ಮತ್ತು 2ನೇ ಸಿನಿಮಾ ಬಂದು ಅದು ಹೆಸರು ಏನು ಹೆಸರು 2ನೇ ಸಿನಿಮಾ ಅದು ಸ್ಟಾರ್ಟಿಂಗ್ ಬರುತ್ತಲ್ಲ, 2ನೇ ಸಿನಿಮಾ 2ನೇ ಸಾಂಗ್ ಬಂದು ಒಂಥರ ಈ ಮೋಟಿವೇಶ್ನಲ್ ಸಾಂಗ್, ಅದು ಅದ್ಭುತವಾಗಿದೆ. ತುಂಬ ಖುಷಿ ಆಯಿತು. ಯಾಕಂದರೆ ಈಗ ಈ ಒಂದು ಏನು ಈಗ ಒಂದು ಮಗ್ಗಿ ಪುಸ್ತಕದ ಕುಟುಂಬ ಅದಕ್ಕೆ ಅದಕ್ಕೆ ನಾನೊಬ್ಬ ಸದಸ್ಯ. ನಿಜವಾಗ್ಲೂ ದೇವರವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸಿನಿಮಾ ಬರೀ ಸಾಂಗಲ್ಲೇ ನಾನು ಈಗಲೇ ಹೇಳ್ತೀನಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಅನ್ಕೊತೀನಿ. ಯಾಕಂದರೆ ಆ ಕತೆ ಮಾಡಿರುವಂಥದ್ದು ರೀತಿ ಇದೆಯಲ್ಲ, ನನಗೂ ಒಂದ್ಸಲ ರೀಡಿಂಗ್ ಕೊಟ್ಟರು ಕತೆನ, ಭಾರಿ ಅದ್ಭುತ, ತುಂಬ ಅದ್ಭುತವಾದಂಥ ಕತೆ. ಗ್ಯಾರಂಟಿ ಈ ಸಲ ಭಗವಂತ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಹರಿವರಾಸನಮ್ ಅವ್ರಿಗೆ ಮತ್ತು ಎಲ್ಲ ಟೀಮ್ಗೂ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಿ, ಇದೇ ಥರ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ನಿಜವಾಗ್ಲೂ ರಾಯರು ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.